ಹಾಯ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಸಕ್ಕದಾಗಿ ಖುಷಿಯಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಹೇಗಿದ್ದಾರೆ ಅಂತ ಕಮೆಂಟ್ ಮಾಡೇ ಬಿಡಿ. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಓಕೆನಾ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಒಂದು ಫೋಟೋ ಮುಖಾಂತರ ಒಂದು ರೀಲ್ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡ್ತಾರೆ ಓಕೆನಾ. ಲಾಸ್ಟ್ ಟೈಮ್ ಒಬ್ರಿಗೆ ಕೇಳಿದ್ದಾರೆ, ಬ್ರದರ್ ನಾನೊಂದು ಫೋಟೋ ಆ್ಯಡ್ ಮಾಡ್ತೀನಿ ಆ್ಯಂಡ್ ಆ ಒಂದು ಫೋಟೋಗೆ ಏನಪ್ಪ ಅಂದ್ರೆ ಒಂದು ಸಾಂಗ್ ಆ್ಯಡ್ ಮಾಡಬೇಕು, ಅದೇನಪ್ಪ ಅಂತಂದ್ರೆ ರೀಲ್ನಲ್ಲಿ ಅಪ್ಲೋಡ್ ಆಗಿಬಿಡ್ಬೇಕು ಓಕೆ. ಜಸ್ಟ್ ಈಗ ನೋಡ್ತಾ ನಾನು ಕೂಡ ಒಂದು ಅಪ್ಲೋಡ್ ಅನ್ನೋದು ಮಾಡಿದ್ದೀನಿ, ಜಸ್ಟ್ ಫೋಟೋ ಮಾತ್ರ ಇದೆ ಅದು. ಬಟ್ ಏನಪ್ಪ ಅಂತಂದ್ರೆ ಲೈಕ್ ಕಾಮೆಂಟ್ ಶೇರ್ ಎಲ್ಲ ಮಾಡ್ಬೋದು, ಅಂದರೆ ರೀಲ್ ಸೆಕ್ಷನಲ್ಲಿ ಅಪ್ಲೋಡ್ ಆಗಿದೆ ಇದು ಓಕೆನಾ. ಸೊ ನೀವು ಕೂಡ ಇದೇ ಥರ ಸಿಂಪಲ್ ಆಗಿ ಯಾವುದೊಂದು ಫೋಟೋ ತಗೋ ಆ್ಯಂಡ್ ಅದಕ್ಕೆ ಒಂದು ರೀಲ್ನ ಮಾಡ್ಬಿಡು ಗೈಸ್ ಓಕೆನಾ. ಅದು ಹೆಂಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಆ್ಯಂಡ್ ಆ ಚಾನಲ್ಗೆ ಏನಾದರೂ ಮೊದಲೇ ಸರ್ ಬಂದಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೊಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ ಅಂತ ನೋಟಿಫಿಕೇಶನಿಂದ ವಿಡಿಯೋ ಬರುತ್ತೆ ಗೈಸ್ ಓಕೆನಾ. ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ತೀನಿ ಆ್ಯಂಡ್ ಎಲ್ಲ ತಿಳ್ಕೊಂಡ್ಬಿಡೋಣ ಯಾವ ಥರ ಒಂದು ಫೋಟೋ ಮುಖಾಂತರ ರೀಲ್ ಮಾಡೋದಂತ ಗೈಸ್ ಓಕೆನಾ. ಲೆಟ್ ಗೆಟ್ ಸ್ಟಾರ್ಟೆಡ್. ಗಾಯ್ಸ್ ಇವಾಗೇನಪ್ಪ ಅಂದ್ರೆ ಸಿಂಪಲ್ ಆಗಿ ಓಪನ್ ಮಾಡ್ಕೊಳ್ಳಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡ್ತಾ ನನ್ನೊಂದು ಪ್ರೊಫೈಲ್ ಐಕನ್ಗೆ ಬಂದು ಬಿಡ್ತೀನಿ. ಸೊ ಬಂದಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾನೆ ಇದು ಬಂದುಬಿಟ್ಟು ನನ್ನ ಒಂದು ಅಕೌಂಟು ಆನಂದ್ ರೆಡ್ಡಿ 251 ನಿಮಗೆ ಯೂಸರ್ ನೇಮ್ ಸಿಗುತ್ತೆ. ಇನ್ನು ಯಾರಾದರೂ ಫಾಲೋ ಮಾಡ್ಕೊಂಡಿಲ್ಲ ಅಂತಂದ್ರೆ ಫಾಲೋ ಮಾಡ್ಕೋಬೋದು. ಅಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಮೆಸೇಜ್ ಮುಖಾಂತರ ಅಲ್ಲಿ ಕ್ಲಿಯರ್ ಅನ್ನೋದು ಮಾಡ್ತೀನಿ ನಾನು. ಆ್ಯಂಡ್ ಇವಾಗ ಏನಪ್ಪ ಅಂದರೆ ನೋಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ಒಂದು ವೀಡಿಯೋ ನಾನು ಅಪ್ಲೋಡ್ ಅನ್ನೋದು ಮಾಡಿ ಜಸ್ಟ್ ಅದೇನಪ್ಪ ಒಂದು ಫೋಟೋ ಇದೆ ಅಷ್ಟೇ, ಫೋಟೋನಲ್ಲಿ ರೀಲ್ ಕನ್ವರ್ಟ್ ಆಗಿದೆ. ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಸಖತ್ತಾಗಿದೆ. ಬಟ್ ಇದಕ್ಕೇನಪ್ಪ ಅಂದ್ರೆ ಒಂದು ಮ್ಯೂಸಿಕ್ ಕೂಡ ಆ್ಯಡ್ ಮಾಡಿ ನೋಡ್ತಾ ಇದ್ರೆ ಅದು ಟ್ರೆಂಡಿಂಗಲ್ಲಿ ಇರುವಂಥ ಮ್ಯೂಸಿಕ್ನ ಆ್ಯಡ್ ಮಾಡಿದ್ದೀನಿ ಗೈಸ್ ಓಕೆನಾ. ಸಿಂಪಲ್ ಆಗಿದ್ರ ಮುಖಾಂತರ ನೀವು ಕೂಡ ಮಾಡ್ಬೋದು, ಈಸಿಯಾಗಿ ಅಂದರೆ ಈಸಿಯಾಗಿ ಮಾಡ್ಬೋದು ಗೈಸ್ ಓಕೆನಾ. ಅದು ಹೆಂಗೆ ಮಾಡೋದು ಅಂತ ತಿಳಿಸಿ. ಫಸ್ಟ್ ಆಫ್ ಆಲ್ ಏನಪ್ಪ ಅಂದ್ರೆ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನಿಮಗೆ ಕೆಳಗಡೆ ಪ್ಲಸ್ ಐಕನ್ ಬರುತ್ತೆ. ಸಿಂಪಲ್ ಆಗಿ ಪ್ಲಸ್ ಐಕನ್ ಮೇಲೆ ಒಂದ್ಸರಿ ನೀವು ಕ್ಲಿಕ್ ಅನ್ನೋದು ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಡೈರೆಕ್ಟ್ಲಿ ಏನಪ್ಪ ಅಂದರೆ ಈ ಒಂದು ಜಾಗದಲ್ಲಿ ನೀವು ರೀಲ್ ಐಕನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ 4 ಆಪ್ಷನ್ ಬರುತ್ತೆ. ಫಸ್ಟಲ್ಲಿ ಏನಪ್ಪ ಅಂತ ನಿಮಗೆ ಪೋಸ್ಟ್ ಬರುತ್ತೆ ಆ್ಯಂಡ್ ಸ್ಟೋರಿ ಬರುತ್ತೆ ಆ್ಯಂಡ್ ರೀಲ್ ಬರುತ್ತೆ, ಲೈವ್ ಬರುತ್ತೆ ಓಕೆನಾ. ನೀವೊಂದು ಫೋಟೋ ಮುಖಾಂತರ ರೀಲ್ನ ಅಪ್ಲೋಡ್ ಮಾಡಬೇಕು ಅನ್ಕೊಂಡಿದ್ದು ಸಿಂಪಲ್ ಆಗಿ ನೀವು ರೀಲ್ನೇ ಸೆಲೆಕ್ಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಆಲ್ರೆಡಿ ರೀಲಲ್ಲಿದೆ. ಇವಾಗ ಏನಪ್ಪ ಅಂದ್ರೆ ಒಂದು ಫೋಟೋವನ್ನು ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡು ಎಕ್ಸಾಂಪಲ್ ಏನಪ್ಪ ಅಂದರೆ ಇದೇ ಒಂದು ಫೋಟೋ ತೊಗೊಳ್ಳೋಣ ನಾವು ಓಕೆನಾ. ಸೊ ಇದೇ ಒಂದು ಫೋಟೋ ತೊಗೊಂಡಿದ್ದೀನಿ. ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂದರೆ ನಿಮಗೆ ಫಸ್ಟಲ್ಲಿ ಇದರಲ್ಲಿ ಏನಪ್ಪ ಅಂತ ಒಂದು ಫಿಲ್ಟರ್ ನೀವು ಏನಾದರೂ ಆ್ಯಡ್ ಮಾಡ್ಕೋಬೇಕು ಅನ್ಕೊಂಡ್ರೆ ಆ್ಯಡ್ ಅನ್ನೋದು ಮಾಡ್ಬೋದು. ಅದ್ರಗೋಸ್ಕರ ನೋಡ್ತಾರೆ ಇಲ್ಲಿ ಏನಪ್ಪ ಅಂದರೆ ಒಂದು ಸ್ಟಾರ್ ಥರ ಐಕನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪ ಅಂದರೆ ಇದು ಒಂದು ಜಾಗದಲ್ಲಿ ನಿಮ್ಮೊಂದು ಫೋಟೋ ಇನ್ನೂ ಬ್ಯೂಟಿಫುಲ್ ಆಗಿ ಕಲರ್ಫುಲ್ ಆಗಿ ಸೆಟ್ ಅನ್ನೋದು ಮಾಡ್ಕೋಬೋದು ಗೈಸ್ ಓಕೆನಾ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಬೆಟರ್ ಆಗಿರುತ್ತೆ ಗೈಸ್ ಓಕೆ. ಇಲ್ಲಿ ನೋಡ್ತಾ ನಾನು ಫೋಟೋವನ್ನು ಫಿಲ್ಟರ್ ಅನ್ನೋದು ತೊಗೊತೀನಿ. ಬಟ್ ಇದ್ಯಾಗ ಬರ್ತಾ ಇಲ್ಲ. ಬಂತು ನೋಡಿ, ನನಗೆ ತುಂಬ ಅಂದರೆ ತುಂಬ ಫಿಲ್ಟರ್ ಬರುತ್ತೆ ಆ್ಯಂಡ್ ನೋಡ್ತಾ ಇದ್ರೆ ಕಲರ್ ಯಾವ ಥರ ಚೇಂಜ್ ಆಗ್ತಿದೆ ನನಗೆ ಓಕೆನಾ. ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ಏನಕ್ಕಪ್ಪ ಅಂತಂದ್ರೆ ಒಂದು ಫಿಲ್ಟರ್ ಆ್ಯಡ್ ಮಾಡಿದ್ರೆ ಯಾವುದೋ ಒಂದು ಫೋಟೋ ಆಗಿರ್ಬೋದು ತುಂಬ ಸಖತ್ತಾಗಿರುತ್ತೆ. ನೋಡ್ತಾ ಇದ್ದೀರಿ ಇಲ್ಲಿ ಏನಪ್ಪ ಒಂಥರ ಬ್ಲಿಂಕ್ ಆಗ್ತಿದೆ ಲೈಟು ಓಕೆ. ಇದೊಂದು ಕಲರು ಸಖತ್ತಾಗಿದೆ ನೋಡ್ತಾ ಈ ಒಂದು ಕಲರ್ ಓಕೆನಾ. ನಿಮ್ಗೆ ಬೇಕಾಗಿರೋ ಕಲರ್ ಕಲರ್ ಫಸ್ಟ್ ಆಫ್ ಆಲ್ ಸೆಲೆಕ್ಟ್ ಅನ್ನು ಮಾಡ್ಕೊಳ್ಳಿ ಗೈಸ್ ಓಕೆನಾ. ಸೊ ಸೆಲೆಕ್ಟ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನಿಮಗೆ ಕಂಪ್ಲೀಟ್ ಆಗಿರಪ್ಪ ಒಂದು ಆಪ್ಷನ್ ಬರ್ತಿದೆ. ಈ ಒಂದು ಜಾಗದಲ್ಲಿ ನೋಡ್ತಾ ಒಂದು ಆಪ್ಷನ್ ಬರ್ತಿದೆ. ಸಿಂಪಲ್ ಆಗಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ಕೊಳ್ಳಿ ಓಕೆನಾ. ಸೊ ಕ್ಲಿಕ್ ಆಗಿದ ನಂತರ ಇದನ್ನು ಜಸ್ಟ್ ಏನಪ್ಪ ಅಂದ್ರೆ ಇದು 5 ಸೆಕೆಂಡ್ ಅಷ್ಟೇ ಇದೆ ಓಕೆನಾ. ಇನ್ನು ಇದು ಒಂದು 15 ಸೆಕೆಂಡ್ ಆಗಿರ್ಬೋದು, ಇಲ್ಲ ಅಂತಂದರೆ ಒಂದು 20 ಸೆಕೆಂಡ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ. ಬಟ್ ಇದು ಲಾಂಗ್ ಪ್ರೆಸ್ ಮಾಡಿದ್ರೆ ಈ ಥರ ಸ್ವೈಪ್ ಮಾಡ್ಕೊಂಡು ದೊಡ್ಡದಾಗಲ್ಲ. ಬಟ್ ನೀವೇನು ಮಾಡ್ಬೇಕಂತಂದರೆ ಈ ಒಂದು ಜಾಗದಲ್ಲಿ ನೋಡ್ತಾ ನಿಮ್ಗೆ ಪ್ಲಸ್ ಐಕನ್ ಇದೆ. ಸಿಂಪಲ್ ಆಗಿ ಈ ಒಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತೀವಿ ಪ್ಲಸ್ ಐಕನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಂಡ್ ಪರ್ಟಿಕಲ್ ಆಗಿ ಮತ್ತೆ ಅದೇ ಒಂದು ಫೋಟೋನ ಚೂಸ್ ಅನ್ನೋದು ಮಾಡ್ಕೊಳ್ಳಿ ಗೈಸ್. ನೋಡ್ತಾ ಇದ್ರಿ ಇವಾಗ ನನಗೆ ಕಂಪ್ಲೀಟ್ ಆಗಿ 10 ಸೆಕೆಂಡ್ ಆಗಿದೆ ಓಕೆನಾ. ಫಸ್ಟಲ್ಲಿ ಏನಪ್ಪ ಅಂತಂದರೆ ಒಂದು ಫೋಟೋಗೆ 5 ಸೆಕೆಂಡ್ ಇರುತ್ತೆ. ಇವಾಗ 2 ಫೋಟೋ ಆ್ಯಡ್ ಮಾಡಿದ್ದೀನಿ, 10 ಸೆಕೆಂಡ್ ಆಗಿದೆ. ಇನ್ನೂ ಬೇಕು ಅಂತಂದರೆ ಮತ್ತೊಂದು ಸರಿ ನಿಮಗೆ ಇದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. 15 ಸೆಕೆಂಡ್ ಆಗುತ್ತೆ. ಇನ್ನೂ ದೊಡ್ಡದು ಬೇಕಂತಂದ್ರೆ ಮತ್ತೆ ಒಂದು ಫೋಟೋನ ನೀವು ಯಾವೊಂದು ಫೋಟೋ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು, ಆ ಥರದ್ದೇನಿಲ್ಲ ಓಕೆನಾ. ಇವಾಗ ಈ ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ನಿಮಗೆ ಬೇಕಾಗಿರೋಂಥ ಫೋಟೋನ ಸೆಲೆಕ್ಟ್ ಅನ್ನೋದು ಮಾಡ್ಕೋಬೋದು. ಯಾವ ಒಂದು ಫೋಟೋ ಬೇಕೋ ಆ ಒಂದು ಫೋಟೋನ ಚೂಸ್ ಅನ್ನೋದು ಮಾಡ್ಕೋಬೋದು ಈ ಥರ ಓಕೆನಾ. ಸೊ ಚೂಸ್ ಮಾಡ್ಕೊಂಡಿದ ನಂತರ ಮತ್ತೆ ಏನಾರ ಡಿಲೀಟ್ ಮಾಡ್ಕೋಬೇಕಂದ್ರೆ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಡಿಲೀಟ್ ಅಂತಿದೆ, ಕೆಳಗಡೆ ನೋಡ್ತಾ ಡಿಲೀಟ್ ಮೇಲೆ ಕ್ಲಿಕ್ ಮಾಡೋದು ಸಾಕು. ಈ ಒಂದು ಫೋಟೋ ಏನಪ್ಪ ಡಿಲೀಟ್ ಅನ್ನೋದು ಆಗೋಗುತ್ತೆ. ಇವಾಗ ಸದ್ಯಕ್ಕೆ ನಾನು 15 ಸೆಕೆಂಡು ರೀಲ್ ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ಫೋಟೋ ಮುಖಾಂತರ ಗೈಸ್ ಓಕೆನಾ. ಸೊ ಇದಾಗಿದ ನಂತರ ಈ ಒಂದು ಜಾಗದಲ್ಲಿ ನೋಡಪ್ಪ ಅಂತಂದ್ರೆ ನಾವು ಆಲ್ರೆಡಿ ಇವಾಗ ಕಂಪ್ಲೀಟ್ ಆಗಿ ಈ ಥರ ಬಂದಿದೆ. ಇದಕ್ಕೊಂದು ಮ್ಯೂಸಿಕ್ ತೊಗೋಬೇಕು ಅಂತಂದ್ರೆ ಸಿಂಪಲ್ ಆಗಿ ಮ್ಯೂಸಿಕ್ ಐಕನ್ಗೆ ಹೋಗಬೇಕಾಗುತ್ತೆ. ಸೊ ಮ್ಯೂಸಿಕ್ ಐಕನ್ಗೆ ಹೋಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತ ನಿಮ್ಗೆ ಫೇವ್ರೇಟ್ ಮ್ಯೂಸಿಕ್ ಏನಾದ್ರು ನೀವು ಸೇವ್ ಮಾಡಿ ಇಟ್ಟಿದ್ದೀರಿ ಅಂತಂದರೆ ಈ ಒಂದು ಜಾಗದಲ್ಲಿ ನೀವು ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ಲಿ ಬಂದುಬಿಡ್ತದೆ. ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ಟ್ರೆಂಡಿಂಗ್ ರೀಲ್ಸ್, ಟ್ರೆಂಡಿಂಗ್ ಆಡಿಯೋ ಇರುತ್ತಲ್ವ, ಅದ್ರ ಮುಖಾಂತರ ಕೂಡ ನೀವು ಹೋಗ್ಬೋದು. ತುಂಬ ಬರ್ತಾ ಇರುತ್ತೆ. ನೋಡ್ತಾ ಇದ್ದೀರಿ ಆಲ್ರೆಡಿ ತುಂಬ ರೀಲ್ಸ್ ಅನ್ನೋದು ಬಂದಿದ್ದಾವೆ. ನೀವು ಯಾವೊಂದು ರೀಲ್ ಬೇಕೋ ಅದನ್ನು ಚೂಸ್ ಅನ್ನೋದು ಮಾಡ್ಕೋಬೋದು ಗೈಸ್. ನೋಡ್ತಾ ಈ ಥರ ಬಂದಿದ್ದಾವೆ ಓಕೆನಾ. ಯಾವುದೊಂದು ಇದನ್ನು ಚೂಸ್ ಅನ್ನೋದು ಮಾಡ್ಕೊಂಡಿದ್ದೀನಿ, ಈ ಥರ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್ ಓಕೆನಾ. ಸೊ ಕ್ಲಿಕ್ ಆಗಿದ ನಂತರ ಅದೇನಪ್ಪ ಅಂದರೆ ಡೈರೆಕ್ಟಾಗಿ ಬಂದುಬಿಡುತ್ತೆ. ಆ್ಯಂಡ್ ಈ ಒಂದು ಜಾಗದಲ್ಲಿ ನೀವು ಲೈನ್ಸ್ ಬರುತ್ತೆ, ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಲೈನ್ಸ್ ಬರುತ್ತೆ. ನಿಮಗೆ ಇಷ್ಟವಾದ ಲೈನ್ಸ್ ಇದೆಯಾ ಅಥವಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟವಾದಂಥ BGM ಬರ್ತಿದೆಯಾ ಅಲ್ವ ಅಂತ ಚೆಕ್ ಮಾಡ್ಕೊಳ್ಳಿ ಓಕೆನಾ. ಬಂದಿಲ್ಲ ಅಂತ ಇದನ್ನು ಸ್ವೈಪ್ ಮಾಡಿ ಕಳೀತಾರೆ ಓಕೆನಾ. ನೋಡ್ತಾ ಈ ಥರ ಸ್ವೈಪ್ ಮಾಡಿಕೊಂಡ್ರೆ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಬೇರೆ ಒಂದು BGM ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ. ನಿಮ್ಗೆ ಇಷ್ಟ ಆಗ ಲೈನನ್ನು ಸಾಂಗ್ ಲೈನನ್ನು ಸೆಲೆಕ್ಟ್ ಅನ್ನೋದು ಮಾಡ್ಕೋಬೋದು. ನಿಮ್ಗೆ ಯಾವೊಂದು ಸಾಂಗ್ಗೆ ಯಾವೊಂದು ಲಿರಿಕ್ಸ್ ಬೇಕೋ
ಅದನ್ನು ಲಿರಿಕ್ಸ್ ನಿಮ್ಗೆ ಎಲ್ಲಿ ಗಂಟ ಇಷ್ಟ ಆಗುತ್ತೋ ಆ ಒಂದು ಲಿರಿಕ್ಸ್ನ ಇಲ್ಲಿ ಸೆಲೆಕ್ಟ್ ಅನ್ನೋದು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಗೈಸ್. ಓಕೆನಾ, ನಾನು ಸದ್ಯಕ್ಕೆ ಈ ಒಂದು ಲಿರಿಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಅನ್ಕೊಂಡಿದ್ದೀನಿ. ಮೇಲೆ ನಿಮಗೆ ಡನ್ ಅಂತ ಒಂದು ಆಪ್ಷನ್ ಬರುತ್ತೆ, ನೋಡ್ತಾ ಇದ್ದು ಸಿಂಪಲ್ ಆಗಿ ಡನ್ ಮೇಲೆ ನೀನು ಕ್ಲಿಕ್ ಅನ್ನೋದು ಮಾಡ್ಕೋ ಜಸ್ಟ್. ಓಕೆನಾ, ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ಒಂದು ಫೋಟೋ ಮುಖಾಂತರ ಸಾಂಗು ಕೂಡ ಆ್ಯಡ್ ಅನ್ನೋದಾಗಿದೆ. ಓಕೆನಾ, ಒಂದು ಸಾಂಗ್ ಅನ್ನೋದು ಆ್ಯಡ್ ಆಗಿದೆ. ಇದಕ್ಕೇನಾದರೂ ಏನಾದರೂ ಸ್ಟಿಕ್ಕರ್ ವಗೇರೆ ಆ್ಯಡ್ ಮಾಡ್ಕೋಬೇಕು ಅನ್ಕೊಂಡು ಈ ಒಂದು ಜಾಗದಲ್ಲಿ ನೋಡ್ತಾರೆ ಸ್ಟಿಕ್ಕರ್ಸ್ ತುಂಬ ಬರ್ತಾರೆ. ಸ್ಟಿಕ್ಕರ್ ಕೂಡ ಆ್ಯಡ್ ಅನ್ನೋದು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ನಿಮಗೆ. ಓಕೆನಾ, ಅದಾಗಿದ ನಂತರ ಈ ಕಡೆ ನೋಡೋಂಗಿತ್ತಂದ್ರೆ ಏನೂ ಇಲ್ಲ, ಅಂತ ಅದ್ಭುತದ ಏನೂ ಇಲ್ಲ. ಸಿಂಪಲ್ ಆಗಿ ಏನಪ್ಪ ಅಂದ್ರೆ ಎಲ್ಲ ನಾವು ಆ್ಯಡ್ ಅನ್ನೋದು ಮಾಡಿದ್ವಿ. ನೋಡ್ತಾ ಇದ್ರೆ ಆ ಒಂದು ಸಾಂಗಿಗೆ ಏನಪ್ಪ ಅಂತಂದರೆ ಫೋಟೋ ಬಂದಿದೆ, ಅದು ಕೆಳಗಡೆ ಸಾಂಗ್ ಕೂಡ ಆ್ಯಡ್ ಅನ್ನೋದಾಗಿದೆ. ಸೊ ಸಿಂಪಲ್ ಇಷ್ಟೇ. ಓಕೆನಾ, ಒಂದು ಫೋಟೋ ಮುಖಾಂತರ ಸಾಂಗ್ ಆ್ಯಡ್ ಮಾಡೋದು ಇಷ್ಟೇ. ಮತ್ತು ಸಿಂಪಲ್ ಆಗಿದ್ರ ಮುಖಾಂತರ ಅನ್ನೋದು ಮಾಡ್ಕೋಬೋದು. ನಿಮ್ಗೆ ಏನಾದರೂ ಫಿಲ್ಟರ್ ಬೇಕಾದರೆ ಬೇಕಾಗಿರೋಂಥ ಫಿಲ್ಟರ್ ಈ ಒಂದು ಜಾಗದಲ್ಲಿ ಬರುತ್ತೆ. ಆ ಒಂದು ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡೋದು ಸಾಕು, ಡೈರೆಕ್ಟ್ಲಿ ಏನಪ್ಪ ಅಂತಂದರೆ ನಿಮಗೆ ಬೇಕಾಗಿರೋಂಥ ಫಿಲ್ಟರ್ ಈ ಒಂದು ಜಾಗದಲ್ಲಿ ಅನ್ನೋದು ಬಂದೇ ಬಿಡ್ತದೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಪರ್ಟಿಕ್ಯುಲರ್ ಆಗಿ ಆ ಒಂದು ಫಿಲ್ಟರ್ನ ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ ಗೈಸ್. ಓಕೆನಾ, ಸೊ ಸೆಲೆಕ್ಟ್ ಆಗಿದ ನಂತರ ನೀವೇನೋ ಟೆಕ್ಸ್ಟ್ಗಳನ್ನು ಬರೀಬೇಕು ಅನ್ಕೊಂಡಿದ್ರೆ ಈ ಒಂದು ಜಾಗದ A ಅಂತ ನೋಡಿದ್ರೆ ಕಂಪ್ಲೀಟ್ ಆಗಿ ಈ ಒಂದು A ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವೇನೋ ಟೈಪ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಈ ಥರ ಟೈಪ್ ಅನ್ನೋದು ಮಾಡ್ಕೋಬೋದು, ಹ್ಯಾಪಿ ಅಂತ. ಓಕೆನಾ, ಈ ಥರ ಟೈಪ್ ಮಾಡ್ಕೊಂಡ್ಬಿಟ್ಟು ಅದನ್ನು ಎಲ್ಲಿ ಬೇಕಾದ್ರೆ ನೀವು ಸೆಟ್ ಅನ್ನೋದು ಮಾಡ್ಕೋಬೋದು. ಮೇಲೆ ಡನ್ ಇದೆ ಅಂದರೆ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಇದನ್ನು ಎಲ್ಲಿ ಬೇಕಾದ್ರೂ ಸೆಟ್ ಅನ್ನೋದು ಮಾಡ್ಕೋಬೋದು. ಈ ಒಂದು ಜಾಗದಲ್ಲಿ ಎಲ್ಲಿ ಬೇಕಾದ್ರೂ ಸೆಟ್ ಅನ್ನೋದು ಮಾಡ್ಕೋಬೋದು, ಈ ಥರ 2 ಫಿಂಗರ್ ಇಟ್ಬಿಟ್ಟು. ಓಕೆನಾ, ಸೊ ಇದಾಯ್ತಾ. ಸಿಂಪಲ್ ಆಗಿ ಎಲ್ಲ ಕಂಪ್ಲೀಟ್ ಆಗಿದ ನಂತರ ಒಂದು ಫೋಟೋ ಮುಖಾಂತರ ಒಂದು ಸಾಂಗ್ ಇದೇ ಥರ ಆ್ಯಡ್ ಮಾಡೋದು. ಸಿಂಪಲ್ ಆಗಿ ಮತ್ತೊಂದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವೇನಾದರೂ ಕ್ಯಾಪ್ಷನ್ ಕೊಡಬೇಕು ಅನ್ಕೊಂಡಿದ್ರೆ ನಿಮ್ಮೊಂದು ವಿಡಿಯೋ ರಿಲೇಟೆಡ್ ಕ್ಯಾಪ್ಷನ್ ಕೊಟ್ಕೊಳ್ಳಿ. ಬೇಕಾದ್ರೆ ನೀವು ಹ್ಯಾಶ್ಟ್ಯಾಗ್ ಒಂದು 3-4-5 ಹ್ಯಾಶ್ಟ್ಯಾಗ್ ಅನ್ನೋದು ಹಾಕೋಬೋದು. ಹಾಕಿದ ನಂತರ ಈ ಒಂದು ಆ್ಯಡ್ ಲೊಕೇಶನ್ ಅಂತಿದೆ ನೋಡ್ತಾ, ಆ್ಯಡ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಸ್ಟ್ ಆಫ್ ಆಲ್ ನಮ್ಮೊಂದು ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅದಾಗಿದ ನಂತರ ಸಿಂಪಲ್ ಆಗಿ ಅಷ್ಟೇ. ಇಂಡಿಯಾ ಏನಪ್ಪ ಅಂತ ನಿಮಗೆ ಮೋರ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ HD ಕ್ವಾಲಿಟಿನಲ್ಲಿ ಅಪ್ಲೋಡ್ ಆಗಬೇಕು. ಸಿಂಪಲ್ ಆಗಿ ಇದನ್ನು ಆನ್ ಅನ್ನೋದು ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ, ಸೊ ಅದಾಗಿದ ನಂತರ ಸಿಂಪಲ್ ಆಗಿ ಏನಪ್ಪ ಅಂದರೆ ಡೈರೆಕ್ಟ್ಲಿ ಏನಪ್ಪ ಅಂದರೆ ಈ ಒಂದು ಜಾಗದಲ್ಲಿ ಶೇರ್ ಅಂತ ಇರುತ್ತೆ, ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಡೈರೆಕ್ಟ್ಲಿ ಏನಪ್ಪ ಅಂತಂದರೆ ಈ ಒಂದು ರೀಲ್ ವಿಡಿಯೋ ನಾವೇನು ಕ್ರಿಯೇಟ್ ಮಾಡಿದ್ದೀವಿ ಇವಾಗ ಒಂದು ಫೋಟೋ ಮುಖಾಂತರ ರೀಲ್ ವಿಡಿಯೋನ ಅದೇನಪ್ಪ ಅಂದ್ರೆ ಅಪ್ಲೋಡ್ ಅನ್ನೋದು ಆಗೇ ಬಿಡ್ತದೆ ನಿಮ್ಮ ಒಂದು ಅಕೌಂಟಲ್ಲಿ ಗೈಸ್. ಓಕೆನಾ, ತುಂಬ ಚೆನ್ನಾಗಿರುತ್ತೆ ಗೈಸ್. ಓಕೆನಾ, ಐ ಹೋಪ್ ಎಲ್ಲ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದೇ ಒಂದು ಲೈಕ್ ಮಾಡ್ಬೋದು, ಇಲ್ಲ ಅಂತ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.